ನಮ್ಮ ಸಮುದಾಯದವ್ರನ್ನ ಸುಳಿಯಕ್ ನೋಡ್ತಾ ಇರೋದು ತುಂಬಾ ತಪ್ಪು. ಇವ್ರು ಮೈಸೂರಲ್ಲಿ ಆಲ್ರೆಡಿ ಇದೇ ತರನೇ ಹೋಗಿ 10,000 ಮತ್ತೆ ಮೊಬೈಲ್ ಎಲ್ಲ ಕದ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ತುಂಬಾ ಸಾಕ್ಷಿಗಳೆಲ್ಲ ಇದಾವೆ. ವ್ಯಕ್ತಿನ ನಾನು ಯಾವತ್ತು ಕಾರಲ್ಲಿ ಕರ್ಕೊಂಡು ಹೋಗಿಲ್ಲ, ಇಲ್ಲಿನ ಮೈಸೂರಲ್ಲಿ ಬಂದು ಕರ್ಕೊಂಡು ಹೋಗಿಲ್ಲ. ಈ ವ್ಯಕ್ತಿನೇ ಬಂದಿರೋದು, ಎಲ್ಲಾನು ಪ್ರೂಫ್ ವಿತ್ ಎಲ್ಲಾನು ಪ್ರೂಫ್ ನಾನು ನಿಮ್ಮ ಹತ್ರ ಇಡ್ತೇನೆ ಸರ್. ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ದೀರಿ, ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡಿದ್ದೀರಿ. ಸ್ಟೇಷನ್ ನಮ್ಮ ಇವ್ರು ಮಾತಾಡ್ತಾರೆ, ಸ್ಟೇಷನ್ ಮುಖಾಂತರ ಏನ್ ಸ್ಟೇಟ್ಮೆಂಟ್ ಕೊಡ್ತೀನಿ ನೋಡೋಣ ಬಿಡಿ ಸರ್. ಅದಲ್ಲ ಇವಾಗ ಸ್ಟೇಷನ್ ಸ್ಟೇಟ್ಮೆಂಟ್ ಏನ್ ಆಗುತ್ತೆ ನೋಡೋಣ. ನಾವು ತಪ್ಪು ಮಾಡಿದೀವಿ ಅಂತ ಹೇಳಿದ್ರೆ ಯಾಕೆ ರಾಜರಸವಾಗಿ ಎಲ್ಲರ ಜೊತೆ ಎಲ್ಲ ಎದುರುಗಡೆ ಮಾತಾಡ್ಬೇಕು ತಾನೆ? ಯಾಕಂದ್ರೆ ಇವರಿಗೆ ಟ್ರಾನ್ಸ್ಜೆಂಡರ್ ಕಾರ್ಡ್ ಅಂತ ಮಾಡ್ಕೊಂಡಿದ್ದಾರೆ, ನಮ್ಮ ID ತಗೊಂಡೋಗಿ ಮಾಡ್ಕೊಂಡ್ ಬಂದಿದ್ದಾರೆ. ಅಫಿಡವಿಟ್ ಏನೋ ನಾನು ಟ್ರಾನ್ಸ್ಜೆಂಡರ್ ಆಗಿ ಬದಲಾವಣೆ ಆಗ್ತಾ ಇದ್ದೀನಿ ಅಂತ ಹೇಳಿ ಅಫಿಡವಿಟ್ ಮಾಡ್ಸಿದ್ದಾರೆ. ಬಲವಂತ ಮಾಡ್ತಿರೋದು ಏನ್ ಇವನ ID ಕಾರ್ಡ್ ಅಲ್ಲಿ ನನ್ನ ಫೋಟೋ ಏನಾದ್ರು ಉಂಟಾ? ಎಲ್ಲಾನು ನೋಡ್ಬೇಕಲ್ಲ ಸರ್. ಒಂದು ಪಬ್ಲಿಸಿಟಿ ಆಗೋ ಪ್ಲೇಸ್ ಅಲ್ಲಿ ಪಬ್ಲಿಸಿಟಿ ಆಗೋ ವಿಡಿಯೋಗಳಲ್ಲಿ ಇವನನ್ನು ಬಲವಂತವಾಗಿ ಹೇಗೆ ಮಾಡಕ್ ಸಾಧ್ಯ? ನೀವೇ ಹೇಳಿಬಿಡಿ ಸರ್. ಹಸಿದು ಬಂದವರಿಗೆ ಊಟ ಹಾಕೋದು ನಮ್ಮ ಮಂಗಳಮುಖಿ ಧರ್ಮ. 2 ವರ್ಷ ಆದ್ಮೇಲೆ ಸರ್ಜರಿ ಮಾಡ್ತಾರೆ. ಅಷ್ಟು ಸುಲಭವಾಗಿ ಇವನ್ನ ಕರ್ಕೊಂಡೋಗಿ ಸರ್ಜರಿ ಮಾಡುವಂತದ್ದು ಅಗತ್ಯ ನಮ್ಗೆ ಇಲ್ಲ ಸರ್. ಸೆಕ್ಸ್ ವರ್ಕ್ ಕಲೆಕ್ಷನ್ ಯಾವತ್ತು ಹೋಗಿದ್ದೀನಿ, ನನಗೆ ತೋರಿಸ್ಬೇಕು. ಯಾಕಂದ್ರೆ ನಂದೇ ಒಂದು 4 ರಿಕ್ಷಾಗಳಿದಾವೆ. ನಾವೊಂದು ಕೆಫೆ ಕೂಡ ಓಪನ್ ಮಾಡಿದೀವಿ. ಯಾಕಂದ್ರೆ ನಾವು ಒಂದು ಸ್ವತಂತ್ರವಾಗಿ ಜೀವನ ಮಾಡ್ಬೇಕಂತ ಹೇಳಿ ಓಪನ್ ಮಾಡಿರುವಂತದ್ದು. ಈ ವ್ಯಕ್ತಿ ಬಂದು ಕಲೆಕ್ಷನ್ ಕರ್ಕೊಂಡು ಹೋಗ್ತಾರ ಅಂತ ಹೇಳ್ತಿದ್ದಾನಲ್ಲ, ನನಗೆ ಪ್ರೂಫ್ ಬೇಕು ಸರ್. ನಾನು ಯಾವತ್ತು ಕಲೆಕ್ಷನ್ ಹೋಗಿದ್ದೀನಿ ಅಂತ ನನಗೆ ತೋರಿಸ್ಬೇಕು. ಕಂಪನಿಯಿಂದ ಮಂಜೇಶ್ವರ ಕಾಸರಗೋಡು ತನಕ ಆ ಡೇಟಿಂದ ಫುಟೇಜ್ ತೆಗಿಸಿ ಸರ್. ಕಲೆಕ್ಷನ್ ಹೋಗಿಲ್ಲ, ಇದು ಹೋಗಿಲ್ಲ, ಸೆಕ್ಸ್ ವರ್ಕ್ ಹೋಗಿಲ್ಲ ಅಂತ ಹೇಳಿದಲ್ವಾ, ಫುಟೇಜ್ ತೆಗಿಸಿ. ಇವನಿಗೆ ಸರ್ಜರಿ ಆಗಿಲ್ಲ, ಹೇಗೆ ಸೆಕ್ಸ್ ಮಾಡ್ತಾರ? ಅವ್ರನ್ನ ಸ್ಟೇಟ್ಮೆಂಟ್ ತಾಳಿ ಸರ್. ಆ ವ್ಯಕ್ತಿ ಎಲ್ಲಿ ನೋಡಿದಾರೆ, ಕಮೆಂಟ್ ಹಾಕಿದಾರೆ, ಆ ವ್ಯಕ್ತಿ ಎಲ್ಲಿ ನೋಡಿದಾರೆ. ಯಾಕಂದ್ರೆ ಈ ತರ ಅಪಪ್ರಚಾರ ಮಾಡಿದ್ವಿ. ಇವತ್ತು ನನ್ನ ಹತ್ರ ಪ್ರಚಾರ ಮಾಡ್ತಾನೆ, ನಾಳೆ ಇನ್ನೊಬ್ರು ನಮ್ಮ ಸಮುದಾಯದವರಿಗೆ ಪ್ರಚಾರ ಮಾಡಿ ನಮ್ಗೆ ಬದುಕಬೇಕಂತ ಅವಶ್ಯಕತೆ ಇಲ್ಲ. ಸುಮ್ ಪ್ರಚಾರ ಮಾಡಿ ಬದುಕಬೇಕಂತ ಅವಶ್ಯಕತೆ ಇಲ್ಲ. ಇವಾಗ ಯೂಸ್ ಮಾಡ್ಕೊಳ್ಳೋದು ಈ ಗಂಡಸಿಗೆ ಯಾಕೆ ಬೇಕು? ನಮ್ಮ ಸಮುದಾಯದವರಿಗೆ ಮಾತ್ರ ತಾನೇ ಹೋಗ್ಬೇಕು. ಯಾಕಂದ್ರೆ ಫೋನ್ ಮಾಡಿದ್ರೆ ಅವ್ರು ಟ್ರಾನ್ಸ್ಜೆಂಡರ್ ಹಾಗಾದ್ರೆ ಇವನು ಒಂದು ಗಂಡಸಿಗೆ ಸಾರಿ ಉಡ್ಸಂದ್ರೆ ಉಡ್ಸಕ್ ಆಗತ್ತಾ? ಇವನ್ ಮೈಸೂರಲ್ಲಿ ಕೂಡ ಇದೇ ತರನೇ ಮಾಡಿ ಮೊಬೈಲ್ ಮತ್ತೆ ಹಣ ಕದ್ಕೊಂಡು ಹೋಗಿದ್ದಾನೆ. ಅದಕ್ಕೆ ಏನ್ ಹೇಳ್ತಾನೆ ಕೇಳಿ ಸರ್. ಅಂತ 2 ಮೊಬೈಲ್ ಇತ್ತು ಸರ್, 2 ಮೊಬೈಲ್ ಇಲ್ಲ. 2 ಮೊಬೈಲ್ ಅವಾಗ 2 ಮೊಬೈಲ್ ಕಳ್ಕೊಂಡೆ. ಇವ್ರು ನಮ್ಮ ಮೇಲೆ ಅಪಪ್ರಚಾರ ಮಾಡೋರು ಇಟ್ಕೋಬೇಕಲ್ಲ ಸರ್. ಎಲ್ಲ ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡ್ಬೇಕಾಗಿತ್ತಲ್ಲ, ಯಾಕೆ ಇಟ್ಕೊಂಡು ಮಾತಾಡಿಸಿಲ್ಲ ಸರ್?